ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶೋನ ಕನ್ನಡ ಲಾಗ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಒಂದು ಅತ್ಯದ್ಭುತವಾದ ಪರಿಹಾರದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಪರಿಹಾರವನ್ನು ಸರಳವಾಗಿ ಮನೆಯಲ್ಲಿ ಮಾಡಿಕೊಳ್ಳೋದ್ರಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳು, ಸಾಲದ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆ ಆಗುತ್ತೆ. ಹಾಗೆ ಮನೆಯಲ್ಲಿ ಮೇಲೆ ಬೆಳೆದಿರುವಂಥ ಕೆಟ್ಟ ದೃಷ್ಟಿ, ನಕಾರಾತ್ಮಕ ಶಕ್ತಿ ಕೂಡ ಕಡಿಮೆ ಆಗುತ್ತೆ. ಹಾಗಾದರೆ ಈ ಪರಿಹಾರವನ್ನು ಮಾಡಲಿಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಯಾವುದಂತ ನೋಡೋಣ. ಮೊದಲನೇದಾಗಿ ಬೇಕಾಗಿರೋದು ಒಂದು ನಿಂಬೆಹಣ್ಣು, ಹಾಗೆ ಇದಕ್ಕೆ ನೆಕ್ಸ್ಟ್ ಬೇಕಾಗಿರೋದು 2 ಏಲಕ್ಕಿಗಳು. ಈ ಪರಿಹಾರಕ್ಕೆ ಬೇಕಾಗಿರೋದು 2 ಏಲಕ್ಕಿಗಳನ್ನು ತಗೊಂಡಿದ್ದೀನಿ ನಾನಿಲ್ಲಿ. ಆನಂತರ 7 ಲವಂಗಗಳು ಬೇಕಾಗುತ್ತೆ. 7 ಲವಂಗಗಳು ತಲೆಯಿಂದ ಮೇಲೆ ಮೊಗ್ಗು ಇರುತ್ತಲ್ಲ, ಮೊಗ್ಗು ಕೂಡ ಸಂಪೂರ್ಣವಾಗಿರಬೇಕು. ಎಲ್ಲದೂ ಮನೆಯಲ್ಲಿ ಸಿಗುವಂಥ ವಸ್ತುಗಳು, ಸರಳವಾಗಿ ಮಾಡಿಕೊಳ್ಳುವಂಥ ಪರಿಹಾರ ಪ್ರತಿಯೊಂದು ಕೂಡ ನಿಮ್ಮ ಅಡುಗೆ ಮನೆಯಲ್ಲಿ ಸಿಗ್ಬಿಡುತ್ತೆ. ಏಲಕ್ಕಿ ಆಗಿರ್ಬೋದು, ಲವಂಗ ಆಗಿರ್ಬೋದು, ಲಿಂಬೆಹಣ್ಣು ಆಗಿರ್ಬೋದು, ಉಪ್ಪಾಗಿರ್ಬೋದು, ಪ್ರತಿಯೊಂದು ಮನೆಯಲ್ಲಿ ಉಪಯೋಗಿಸುವಂಥ ವಸ್ತುಗಳಾಗಿರುತ್ತೆ. ಹಾಗೆ 1 ಸ್ಪೂನಷ್ಟು ಕಲ್ಲುಪ್ಪು ಬೇಕಾಗುತ್ತೆ. ಯಾವುದೇ ಒಂದು ಪರಿಹಾರವನ್ನು ಹೇಳಿದಾಗ ಕಲ್ಲುಪ್ಪನ್ನೇ ಬಳಸಿದರೆ ತುಂಬಾ ಒಳ್ಳೆಯದು. ಕಲ್ಲುಪ್ಪನ್ನು ಬಳಸಿ ಮಾಡುವಂಥ ಪರಿಹಾರ ತುಂಬ ಬೇಗನೆ ಫಲಿಸುತ್ತೆ. ಆ ನಂತರ ಒಂದು ವಸ್ತ್ರ ಬೇಕಾಗುತ್ತೆ. ಚೌಕಾಕಾರವಾಗಿ ಕಟ್ ಮಾಡ್ಕೊಂಡಿರುವಂಥ ಒಂದು ಬ್ಲೌಸ್ ಪೀಸ್ ಆದರೆ ಸಾಕಾಗುತ್ತೆ. ಅದು 4 ಭಾಗ ಕಟ್ ಮಾಡಿಟ್ಕೊಂಡ್ರೆ ನೀವು ಎಷ್ಟೊಂದು ಪರಿಹಾರಕ್ಕೆ ಬಳಸ್ಕೋಬೋದು. ಇಲ್ಲಿ ನಾನು ಅರಿಶಿಣದ ಕಲದ ಒಂದು ಬ್ಲೌಸ್ ಪೀಸನ್ನು ತಗೊಂಡಿದ್ದೀನಿ. ನೀವು ಇಲ್ಲಿ ಹಸಿರು, ಕೆಂಪು ಅಥವಾ ಅರಿಶಿಣ ಕಲದ ಹಳದಿ ಬಣ್ಣದ ವಸ್ತ್ರವನ್ನು ಬಳಸ್ಕೋಬೋದು. ನಾನಿಲ್ಲಿ ಹಳದಿ ಕಲರ್ದು ಬಣ್ಣದ ವಸ್ತ್ರವನ್ನು ಬಳಸ್ಕೊಂಡಿದ್ದೀನಿ. ಈ ವಸ್ತ್ರದಲ್ಲಿ ಮೊದಲನೇದಾಗಿ 2 ಏಲಕ್ಕಿಯನ್ನು ನಾನು ಇಟ್ಕೊಂಡಿದ್ದೀನಿ. ಏಲಕ್ಕಿಯನ್ನು ಧನಾಕರ್ಷಣೆ ಮಾಡಲಿಕ್ಕೆ ತುಂಬ ಪರಿಹಾರಗಳಲ್ಲಿ ಬಳಸ್ತಾರೆ. ಅಂದರೆ ಹಣವನ್ನು ಆಕರ್ಷಣೆ ಮಾಡುವಂಥ ಗುಣ ಏಲಕ್ಕಿ ಹೊಂದಿದೆ. ಹಾಗೆ ಈ ಲವಂಗ ಕೂಡ ಯಾವುದೇ ಒಂದು ವಶೀಕರಣ ಕೂಡ ಆಗಿರ್ಬೋದು, ಹಣಕಾಸಿನ ಸಮಸ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಮತ್ತು ಸಾಲ ಬಾಧೆಯನ್ನು ಕಡಿಮೆ ಮಾಡಲಿಕ್ಕೆ, ಎಷ್ಟೇ ದುಡಿದ್ರೂ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಅಂದರೆ ಈ ಲವಂಗವನ್ನು ಬಳಸ್ತೀವಿ. ಆನಂತರ ಉಪ್ಪು ಬೇಕು. ಉಪ್ಪು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಉಪ್ಪು ಲಕ್ಷ್ಮಿಯ ಸ್ವರೂಪ. ಕಲ್ಲುಪ್ಪು ಸಮುದ್ರದಲ್ಲಿ ಸಿಗುವಂಥದ್ದು, ಲಕ್ಷ್ಮಿಯು ಕೂಡ ಸಮುದ್ರದಲ್ಲಿ ಉದ್ಭವವಾದವಳು ಅಂತ ನಮಗೂ ಗೊತ್ತಿದೆ ಅಲ್ವಾ. ಹಾಗಾಗಿ ಉಪ್ಪನ್ನು ನಾವು ಈ ಪರಿಹಾರಕ್ಕೆ ಬಳಸ್ತೇವೆ. ಆನಂತರ ಒಂದು ಲಿಂಬೆಹಣ್ಣನ್ನು ನಾವು ಬಳಸ್ತಾ ಇರ್ತೀವಿ. ಲಿಂಬೆಹಣ್ಣನ್ನೇ ಯಾಕೆ ಬಳಸ್ತೀವಿ ಅಂದರೆ ದೃಷ್ಟಿ ನಿವಾರಣೆಗೆ. ಯಾರಾದರೂ ನಿಮ್ಮ ಮೇಲೆ ಕಣ್ಣು ಹಾಕಿದರೆ ಅಥವಾ ಮನೆ ಮೇಲೆ ನಿಮ್ಮ ದೃಷ್ಟಿಯಾಗಿದ್ದರೆ, ದೃಷ್ಟಿಯಿಂದ ಮನೆಯಲ್ಲಿ ಇದ್ದಂಥ ದುಡ್ಡು ನಿಲ್ತಾ ಇಲ್ಲ ಅಂದರೆ ಸುಮ್ಮನೆ ಖರ್ಚಾಗ್ತಾ ಇರುತ್ತೆ, ಸಾಲದ ಮೇಲೆ ಸಾಲ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಿಂಬೆಹಣ್ಣನ್ನು ದೃಷ್ಟಿಗೆ ಬಳಸುವಂಥದ್ದು ಅತ್ಯುತ್ತಮ. ಹಾಗಾಗಿ ನಾನು ನಿಂಬೆಹಣ್ಣನ್ನು ಸಹ ಬಳಸ್ತಾ ಇದ್ದೀನಿ. ಈ ವಸ್ತುಗಳನ್ನು ಈ ಅರಿಶಿಣದ ವಸ್ತ್ರದಲ್ಲಿ ಹಾಕಿ 4 ಮೂಲೆಗಳಿಂದ ಗಟ್ಟಿಯಾಗಿ ಕಟ್ಟಿ ಹಳದಿ ಬಣ್ಣದ ದಾರದಿಂದ ಕಟ್ಟಬೇಕಾಗುತ್ತೆ. ನೀವು ಹಳದಿ ಬಣ್ಣದ ದಾರವನ್ನು ರೆಡಿ ಮಾಡ್ಕೋಬೇಕಾಗುತ್ತೆ. ಅಂದರೆ ಒಂದು ಬಿಳಿ ದಾರವನ್ನು ನೀವು ಅರಿಶಿಣವನ್ನು ಸ್ವಲ್ಪ ಹಚ್ಚಿಕೊಂಡು ದಾರವನ್ನು ರೆಡಿ ಮಾಡಿಕೊಡ್ಬೇಕಾಗತ್ತೆ. ಈ ರೀತಿಯಾಗಿ ಗಂಟನ್ನು ಕಟ್ಕೊಳ್ಬೇಕಾಗತ್ತೆ. ನೋಡಿ, ಈ ರೀತಿಯಾಗಿ ಮುಡಿಯಾಗಿ ಕಟ್ಟಬೇಕು. 4 ಚೌಕ ಮೂಲೆಗಳನ್ನು ತಗೊಂಡು ನೋಡಿ, ಈ ರೀತಿ ಹಳದಿ ದಾರವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಈ ದಾರದಿಂದ ಕಟ್ಕೋಬೇಕಾಗತ್ತೆ. ನಂತರ ಇದನ್ನು ನೀವು ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಇಟ್ಟು ಪೂಜೆ ಮಾಡಿ, ಮನೆಯ ಮುಂದೆ ಬಾಗಿಲು ಸಿಂಹದ್ವಾರ ಅಂತೀವಲ್ಲ, ಆ ದ್ವಾರದ ಮುಂದೆ ನೀವು ಕಟ್ಟಬೇಕಾಗತ್ತೆ. ಮನೆಯ ಒಳಭಾಗದಲ್ಲ, ಮನೆಯ ಹೊರಭಾಗದಲ್ಲಿ ನೀವು ಇದನ್ನು ಕಟ್ಟಬೇಕಾಗತ್ತೆ. ಯಾರಾದರೂ ಬಂದರೆ ನಿಮಗೆ ಇದನ್ನು ಮೊದಲು ಅವರಿಗೆ ಕಾಣ್ತಾ ಇರಬೇಕು. ನಿಮ್ಮ ಮನೆಗೆ ದೃಷ್ಟಿ ಆಗಬಾರ್ದಂದ್ರೆ ಹೊರಗಡೆ ನೋಡುವವರಿಗೆ ಈ ಒಂದು ಗಂಟು ಕಾಣಿಸ್ತಾ ಇರಬೇಕು, ಬಾಗಿಲಲ್ಲಿ ಮುಂದೆ ಕಾಣಿಸ್ತಾ ಇರಬೇಕು. ಹಾಗೆ ಇದನ್ನು ನೀವು ಯಾವತ್ತಿನ ದಿನ ಮಾಡಬೇಕು ಅಂತಂದರೆ ಶುಕ್ರವಾರ ದಿನ ಈ ಒಂದು ಪರಿಹಾರವನ್ನು ಮಾಡ್ಕೋಬಹುದು. ತುಂಬ ಸೂಕ್ತವಾದ ದಿನ ಅಂದರೆ ಶುಕ್ರವಾರ. ಹಾಗೆ ಸಮಯವನ್ನು ನೋಡೋದು ಬೇಡ. ಒಂದು ರಾಹುಕಾಲವನ್ನು ಬಿಟ್ಟು ನೀವು ಬೇರೆ ಯಾವುದೇ ಸಮಯದಲ್ಲೂ ಕೂಡ ಇದನ್ನು ಪರಿಹಾರವನ್ನು ಮಾಡ್ಕೋಬೋದು. ಬೆಳಿಗ್ಗೆ ಪೂಜೆ ಮಾಡುವಾಗ ನೀವು ಮಾಡ್ಬೋದು, ಇಲ್ಲ ಸಂಜೆ ಪೂಜೆ ಮಾಡುವಾಗ ಮಾಡ್ಕೋಬೋದು. ಶುಕ್ರವಾರ ತುಂಬ ಒಳ್ಳೆಯ ದಿನ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಲಿಕ್ಕೆ. ಅಮಾವಾಸ್ಯೆ ಮತ್ತು ಹುಣ್ಣಿಮೆಯು ತುಂಬ ಅಂದರೆ ತುಂಬ ಒಳ್ಳೆಯ ದಿನ. ಹಾಗಾಗಿ ನಾನು ಈ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ನಾಳೆ ಶುಕ್ರವಾರ, ಶ್ರಾವಣ ಶುಕ್ರವಾರ. ನಾಳೆ ಈ ಒಂದು ನೀವು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಆರ್ಥಿಕ ಸಮಸ್ಯೆ ಆದರೂ, ಹಣದ ಅಡಚಣೆ ಆದರೂ ಎಲ್ಲವನ್ನು ಒಂದು ನಿವಾರಣೆ ಮಾಡ್ಕೋಬೋದು.
ಆಮೇಲೆ ಏನು ಮಾಡಬೇಕಂದ್ರೆ ನೀವು ನೆಕ್ಸ್ಟ್ ಶುಕ್ರವಾರ ಈ ಒಂದು ಗಂಟನ್ನು ತೆಗೆದು ಇದರಲ್ಲಿರುವಂಥ ವಸ್ತುಗಳನ್ನು ಯಾವುದಾದ್ರೂ ಗಿಡದ ಕೆಳಗೆ ಅಥವಾ ಯಾರು ತುಳಿದೇ ಇರುವಂಥ ಜಾಗದಲ್ಲಿ ಹಾಕಬೇಕು. ಬಟ್ಟೆಯನ್ನು ನೀವು ಇದನ್ನೇ ಮತ್ತೆ ವಾಶ್ ಮಾಡಿ ಯೂಸ್ ಮಾಡ್ಬೋದು. ಪ್ರತಿ ಶುಕ್ರವಾರ ನೀವು ಈ ರೀತಿಯಾಗಿ ಮಾಡ್ತಾ ಬಂದರೆ ತುಂಬ ಬೇಗನೆ ಒಂದು ರಿಸಲ್ಟನ್ನು ಕಾಣ್ಬೋದು. ಇದರಲ್ಲಿ ಹಾಕಿರುವಂಥ ಪ್ರತಿಯೊಂದು ವಸ್ತು ಕೂಡ ಲಕ್ಷ್ಮಿ ಮತ್ತು ಹಣವನ್ನು ಆಕರ್ಷಣೆ ಮಾಡುವಂಥ ಗುಣವನ್ನು ಹೊಂದಿದ್ದಾವೆ ಈ ಒಂದು ವಸ್ತುಗಳು. ಹಾಗಾಗಿಯೇ ಯಾವುದೇ ಒಂದು ಪರಿಹಾರ ಮಾಡುವಾಗ ನಿಮ್ಮ ನಂಬಿಕೆ ಮತ್ತು ಶ್ರದ್ಧೆ ತುಂಬಾ ಮುಖ್ಯವಾಗಿರುತ್ತೆ. ನೀವು ಕಷ್ಟಪಟ್ಟು ದುಡಿದಾಗ ಅದರ ಪ್ರತಿಫಲವನ್ನು ನೀವು ಕಾಣ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ ಇನ್ನೂವರೆಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನು ಹಾಕಿರುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬಂದು ತಲುಪುತ್ತೆ. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಇಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಸಿ ಯು.